ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ, ಸೊ ಈಗಾಗಲೇ PSI ಎಕ್ಸಾಮ್ನ ಅಂದರೆ 545 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಹೌದಾ? ಇದಷ್ಟೇ ಅಲ್ಲ, STA ಎಕ್ಸಾಮ್ನ ಡೇಟನ್ನು ಕೂಡ ಅನೌನ್ಸ್ ಮಾಡಿರೋದ್ರಿಂದ ಮತ್ತು ಎರಡರ ಸಾಮಾನ್ಯ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂಥ ಸಿಲೆಬಸ್ ಇರೋದ್ರಿಂದ ಎರಡೂ ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಪ್ರಮುಖವಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ಇನ್ಮುಂದೆ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾನು ಎಲ್ಲ ಟಾಪಿಕ್ಗಳನ್ನು ಹೇಳ್ತಾ ಹೋಗ್ತೀನಿ. ರಿವರ್ ಆಗಿರ್ಬೋದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರ್ಬೋದು, ರಾಮ್ಸಾರ್ ಸೈಟ್ ಆಗಿರ್ಬೋದು, ಮತ್ತು ಇತಿಹಾಸದ ಪ್ರಶ್ನೆಗಳು, ಸಂವಿಧಾನದ ಪ್ರಶ್ನೆಗಳು, ಅರ್ಥಶಾಸ್ತ್ರದ ಪ್ರಶ್ನೆಗಳು, ಸೊ ಈ ರೀತಿಯಾಗಿ ಮತ್ತು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲವನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಈ ಒಂದು ಟಾಪಿಕ್ಗಳಿಗೆ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಎಲ್ಲವನ್ನು ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಆ ದೃಷ್ಟಿಯಿಂದ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಎಕ್ಸಾಮ್ಗೆ ಜಾಸ್ತಿ ಟೈಮ್ ಇಲ್ಲ. ಎರಡು ಎಕ್ಸಾಮ್ಗೆ ಸೇಮ್ ಸಿಲೆಬಸ್ ಇರೋದ್ರಿಂದ ದಯವಿಟ್ಟು ನೀವು ಎರಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ಈ ವಿಡಿಯೋನ ನೋಡ್ಬೋದು. ಸೊ ಹಾಗಾದರೆ ಇವತ್ತಿನ ಭಾಗದಲ್ಲಿ ಇತಿಹಾಸ ಮತ್ತು ಸಂವಿಧಾನದ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಆದಂತಹ ಸಂಭವನೀಯ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಏನಾಗುತ್ತೆ ಬಂದಾಗ ಗೊತ್ತಾಗ್ತಾ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಅನ್ಅಕಾಡೆಮಿಯಲ್ಲಿಯೂ ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ನನ್ನ ಹೇಳುವಂತಹ ಪ್ರಶ್ನೆಗಳಿಂದ ಸುಮಾರು 30-40 ಪ್ರಶ್ನೆಗಳು ಪಕ್ಕಾ ಬರುತ್ತೆ. ಸೊ ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಗ್ರೂಪ್ A ಮತ್ತು B ಎಕ್ಸಾಮಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಬಂದಿದೆ ನಾನು ಹೇಳುವಂತಹ ಟಾಪಿಕ್ನಿಂದ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಆದಷ್ಟು ಬಹಳ ಎಫರ್ಟನ್ನು ಹಾಕಿ ಸಂಭವನೀಯ ಅನ್ನೋದನ್ನು ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಹೇಳಿಕೆ ಏನಿದೆ ಅಂದರೆ, ಭಾರತದ ಉಪರಾಷ್ಟ್ರಪತಿಗಳು ಸಂಸತ್ತಿನ ಸದಸ್ಯರಿಂದ ಚುನಾಯಿತರಾಗ್ತಾರೆ. ಎರಡನೆಯ ಹೇಳಿಕೆ, ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಆಗಿರ್ತಾರೆ. ಮೂರನೇ ಹೇಳಿಕೆ, ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಗಳ ಸದಸ್ಯರು ಸಹ ಮತವನ್ನು ಚಲಾಯಿಸ್ತಾರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ, ಸೊ ಆಪ್ಷನ್ A ಅದು ಸರಿಯಾದ ಉತ್ತರ. ನಾನು ಯಾವ ರೀತಿ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಸೊ ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ, ನಮ್ಮ ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾಮನಿರ್ದೇಶಿತ ಮತ್ತು ಚುನಾಯಿತ ಸಂಸತ್ತಿನ ಸದಸ್ಯರು ಭಾಗವಹಿಸಿರ್ತಾರೆ. ಆದರೆ ರಾಷ್ಟ್ರಪತಿಗಳ ಒಂದು ಚುನಾವಣೆಯಲ್ಲಿ ಕೇವಲ ಚುನಾಯಿತ ಸದಸ್ಯರು ಇರ್ತಾರೆ ಹೊರತು ನಾಮಿನೇಟೆಡ್ ಅಥವಾ ನಾಮನಿರ್ದೇಶಿತ ಸದಸ್ಯರು ಇರೋದಿಲ್ಲ. ಇಲ್ಲಿ ಮೂರನೇ ಹೇಳಿಕೆ ತಪ್ಪಾಗಿದೆ, ಉಳಿದ ಎರಡು ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಲೇಖನಗಳಲ್ಲಿ ಭಾರತದ ಪ್ರಧಾನಿಯನ್ನ ನೇಮಕ ಮಾಡಲು ರಾಷ್ಟ್ರಪತಿಗೆ ಅಧಿಕಾರವಿದೆ ಅಂತ ಪ್ರಶ್ನೆ. ಆಪ್ಷನ್ ವಿಧಿ 74, ಆರ್ಟಿಕಲ್ 75, ಆರ್ಟಿಕಲ್ 76, ಆರ್ಟಿಕಲ್ 77 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ 74 ಮತ್ತು 75 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ, ಸೊ ಆಪ್ಷನ್ B ಸರಿಯಾದ ಉತ್ತರ. ಸೊ ಆಪ್ಷನ್ B ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಆರ್ಟಿಕಲ್ 74 ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಭಾರತದ ಪ್ರಧಾನಿಯನ್ನು ನೇಮಕ ಮಾಡಲು ರಾಷ್ಟ್ರಪತಿಗೆ ಅಧಿಕಾರ ಅಂತ ಪ್ರಶ್ನೆ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 75 ಬರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ B. ಮುಂದಿನ ಪ್ರಶ್ನೆ ನೋಡೋಣ. ಸೊ ಸಂವಿಧಾನ ಸಭೆಯು ಭಾರತದ ಸಂವಿಧಾನದ ಕರಡು ಸಮಿತಿಯನ್ನು ಯಾವಾಗ ರಚನೆ ಮಾಡಿತು ಅಂತ. ಸೊ ಆಗಸ್ಟ್ 29, 1947, ಆಗಸ್ಟ್ 30, 1948, 29 ಆಗಸ್ಟ್ 1949 ಮತ್ತು 29 ಆಗಸ್ಟ್ 1950 ಅಂತ ಪ್ರಶ್ನೆ. ಆಪ್ಷನ್
ಹಾಗಾದರೆ ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂದರೆ, ಸೊ ಇಲ್ಲಿ ಸರಿಯಾದಂಥ ಹೇಳಿಕೆ ಅಥವಾ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಎ, ಆಗಸ್ಟ್ 29, 1947. ಸೊ ಟೋಟಲ್ ಆಗಿ 22 ಸಮಿತಿಗಳು ನಮ್ಮ ಒಂದು ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಸಮಿತಿ 8, ಉಳಿದ ಸಮಿತಿಗಳನ್ನು ನಾವು ಉಪಸಮಿತಿ ಅಂತ ಕರಿತೀವಿ. ಅದರಲ್ಲಿ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ಸಮಿತಿ ಯಾವುದು? ಅದು ಕರಡು ಸಮಿತಿ. ಕರಡು ಸಮಿತಿಯನ್ನು ನಾವು ಯಾವಾಗ ರಚನೆ ಮಾಡಿದ್ವಿ? ಸಂವಿಧಾನಕ್ಕೆ ಕರಡು ಪ್ರತಿಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಲಿಕ್ಕೋಸ್ಕರ ಅಥವಾ ಮಾಡಿಕೊಡ್ಲಿಕ್ಕೋಸ್ಕರ ಕರಡು ಸಮಿತಿಯನ್ನು ನಾವೇನು ಮಾಡಿದ್ವಿ? ಅದನ್ನು ರಚನೆ ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 7 ಜನ ಸದಸ್ಯರನ್ನು ನಾವು ನೋಡ್ಬೋದು. ಮೊದಲು ಇದನ್ನು ರಚನೆ ಮಾಡಿದಾಗ ಅಂಬೇಡ್ಕರ್ ಅವರು ಕೂಡ ಇದರ ಒಂದು ಸದಸ್ಯರೇ ಆಗಿದ್ದರು. ಆದರೆ 30 ಆಗಸ್ಟ್ 1947ರಂದು ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಕ ಮಾಡಲಾಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಶತಪಥ ಬ್ರಾಹ್ಮಣ ಮತ್ತು ತೈತ್ರಿ ಬ್ರಾಹ್ಮಣ ಯಾವ ಬ್ರಾಹ್ಮಣದ ಒಂದು ಗ್ರಂಥಗಳಾಗಿದೆ? ಸೊ ಅಂದರೆ ಈ 2 ಪ್ರಮುಖವಾದ ಬ್ರಾಹ್ಮಣಕಗಳನ್ನು ಒಳಗೊಂಡಿರುವಂತಹ ಒಂದು ವೇದ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ. ಸೊ ಈ ಶತಪಥ ಬ್ರಾಹ್ಮಣ ಮತ್ತು ತೈತ್ರೇಯ ಬ್ರಾಹ್ಮಣ ಎರಡನ್ನ ಒಳಗೊಂಡಿರುವಂಥ ಒಂದು ವೇದ ಯಾವುದು ಅಂದರೆ ಅದು ಯಜುರ್ವೇದ ಆಗಿದೆ. ಶತಪಥ ಬ್ರಾಹ್ಮಣ ಪ್ರಮುಖವಾದ ಒಂದು ಪೂಜಾ ವಿಧಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದರೆ ಈ ಒಂದು ತೈತ್ರೇಯಿ ಬ್ರಾಹ್ಮಣ. ಸೊ ಇದು ತೈತ್ರೇಯ ಬ್ರಾಹ್ಮಣ ಇದೆಯಲ್ಲ, ಅದು ಪ್ರಮುಖವಾಗಿ ಈ ಯಜುರ್ವೇದದ ಒಂದು ಭಾಗದಲ್ಲಿ, ಕೃಷ್ಣ ಯಜುರ್ವೇದದ ಭಾಗದಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಅಶೋಕನ ಶಾಸನಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ತೆರಿಗೆ ಮುಕ್ತವೆಂದು ಘೋಷಿಸಲ್ಪಟ್ಟಿತ್ತು ಮತ್ತು 8ನೇ ಒಂದು ಭಾಗವನ್ನು ಮಾತ್ರ ತೆರಿಗೆಯೆಂದು ಘೋಷಿಸಿತು ಅಂತ ಇಲ್ಲಿ ಪ್ರಶ್ನೆ. ಕುಶಿನಗರ, ಲುಂಬಿನಿ, ಕಠ್ಮಂಡು ಮತ್ತು ಸಾರನಾಥ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಲುಂಬಿನಿ. ಯಾಕೆ ಅಂದರೆ ಈ ಒಂದು 261ರಲ್ಲಿ ನಡೆದಂತಹ ಕಳಿಂಗ ಯುದ್ಧದ ಸಾವು ನೋವುಗಳನ್ನು ನೋಡಿದ ನಂತರ ಅಶೋಕ ಏನು ಮಾಡ್ತಾನೆ, ಈತ ಪ್ರಮುಖವಾಗಿ ಬೌದ್ಧ ಧರ್ಮದ ಒಂದು ಅನುಯಾಯಿ ಆಗ್ತಾನೆ. ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ವ್ಯಕ್ತಿ ಯಾರು ಅಂದರೆ ಅದು ಬುದ್ಧ. ಸೊ ಬುದ್ಧನ ಒಂದು ಜನ್ಮಸ್ಥಳ ಮತ್ತು ಆತ ಒಂದು ಜ್ಞಾನೋದಯ ಆದದ್ದು ಎಲ್ಲ ಲುಂಬಿಣಿಗೆ ತುಂಬಾ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಲುಂಬಿಣಿಯನ್ನು ತೆರಿಗೆ ಮುಕ್ತ ಪ್ರಾಂತ್ಯ ಅಂತ ಘೋಷಣೆ ಮಾಡಲಾಗಿತ್ತು. ಸೊ ಇದರ ಕುರಿತಾಗಿ ಯಾವ ಒಂದು ಶಾಸನದಲ್ಲಿ ಅಂದರೆ ರುಮಿಂಡಾಯಿ ಶಾಸನ ಅಂತ ಕೇಳಿರಬೇಕು. ಅಶೋಕನ ರುಮಿಂಡಾಯಿ ಶಾಸನದಲ್ಲಿ ಇದರ ಉಲ್ಲೇಖವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ ಏನಂದರೆ ಕಳಿಂಗ ಯುದ್ಧದ ಕುರಿತಾಗಿ ಅಶೋಕನ ಯಾವ ಒಂದು ಶಾಸನ ಮಾಹಿತಿಯನ್ನು ನೀಡುತ್ತೆ ಅಂತ. ಸೊ ಯಾವುದು ಅಂದರೆ 13ನೇಯ ರಾಕ್ ಕಟ್ ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ಅದು ಕಳಿಂಗ ಯುದ್ಧದ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಲುಂಬಿನಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತ. ಚಂದ್ರಗುಪ್ತ ಮೌರ್ಯ, ಖಾರವೇಲ, ಅಮೋಘವರ್ಷ ಮತ್ತು ಚಾವುಂಡರಾಯ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಚಾವುಂಡರಾಯ ಸರಿಯಾದ ಉತ್ತರ. ಸೊ ಚಾವುಂಡರಾಯ ಇದನ್ನಲ್ಲ, ಸೊ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಇರುವಂತಹ 57 ಅಡಿ ಎತ್ತರದ ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ಆತ ನಿರ್ಮಾಣ ಮಾಡಿದ್ದ. ಸೊ ಅದೇ ರೀತಿಯಾಗಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಾಭಿಷೇಕ ಆಗತ್ತೆ. ಸೊ ಅದನ್ನು ಕೂಡ ಕ್ವಶನನ್ನು ಕೇಳಿದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಗೊಮ್ಮಟೇಶ್ವರನ ಮೂರ್ತಿಗಳನ್ನು ನೋಡ್ಬೋದು ಅಂದರೆ ಟೋಟಲ್ ಆಗಿ 5 ಗೊಮ್ಮಟೇಶ್ವರ ಮೂರ್ತಿಗಳನ್ನು ನೋಡ್ಬೋದು. ಅದರಲ್ಲಿ ಅತ್ಯಂತ ಎತ್ತರವಾದದ್ದು ಈ ಒಂದು ಶ್ರವಣಬೆಳಗೊಳದಲ್ಲಿ ಇರುವಂತಹ ಗೊಮ್ಮಟೇಶ್ವರ ಮೂರ್ತಿ. ಸೊ ಶ್ರವಣಬೆಳಗೊಳ ಎಲ್ಲಿ ಬರುತ್ತೆ? ಇದು ಪ್ರಮುಖವಾಗಿ ಹಾಸನದ ಹತ್ತಿರ ಬರುವಂತಹ ಒಂದು ಶ್ರವಣಬೆಳಗೊಳ. ಸೊ ಕಾರ್ಕಳ, ಧರ್ಮಸ್ಥಳ, ಇದೇ ರೀತಿಯಾಗಿ 5 ಪ್ರಮುಖವಾದಂಥ ಸ್ಥಳಗಳಲ್ಲಿ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ತಕ್ಷಶಿಲಾ ಯಾವ ಪ್ರಾಚೀನ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ.
ಗಾಂಧಾರ, ಅಂಗ, ಮಗಧ ಮತ್ತು ಕಾಶಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ ಗಾಂಧಾರ ಸರಿಯಾದ ಉತ್ತರ. ಹಾಗಾದರೆ ಎಷ್ಟು ಮಹಾಜನಪದಗಳು ಇದ್ದರು ಅಂತ ಹೇಳಬೇಕಂದ್ರೆ ಸೊ ಈ 6ನೇ ಶತಮಾನ ಅಂದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ತಮ್ಮ ಒಂದು ಉಗಮದ ಸ್ಥಿತಿಯಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಹಾಜನಪದಗಳನ್ನು ನಾವು ನೋಡ್ಬೋದಾಗಿತ್ತು. ಇದರಲ್ಲಿ ಟೋಟಲ್ ಆಗಿ 16 ಸಾಮ್ರಾಜ್ಯಗಳನ್ನು ಅಂದರೆ ಶಕ್ತಿಶಾಲಿ ಸಾಮ್ರಾಜ್ಯಗಳನ್ನು ನೋಡ್ಬೋದಾಗಿತ್ತು. ಸೊ ಅದರಲ್ಲಿ ತಕ್ಷಶಿಲಾ ಇದು ವಿದ್ಯಾಕೇಂದ್ರ ಕೂಡ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಗಾಂಧಾರದ ರಾಜಧಾನಿ ಕೂಡ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಮಹಾಜನಪದಗಳು ಭಾರತದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಬೇಕಂದ್ರೆ ಸೊ ನೋಡಿ ಯಾವ ಯಾವ ಒಂದು ಮಹಾಜನಪದಗಳು ಇದೆ. ಕಾಂಬೋಜ, ಗಾಂಧಾರ, ಕುರು, ಪಾಂಚಾಲ, ಕೋಸಲ, ಮಲ್ಲ, ವಜ್ಜಿ, ಕಾಶಿ, ಅಂಗ, ಮಗಧ, ವತ್ಸ, ಶೂರಸೇನ, ಮತ್ಸ್ಯ, ಅವಂತಿ, ಚೇತಿಯ, ಅಸಾಕ. ಸೊ ಇವುಗಳೆಲ್ಲ ನೋಡಿ ಪ್ರಮುಖವಾಗಿ ನಮ್ಮ 16 ಮಹಾಜನಪದಗಳು ಅಂತ ಹೇಳ್ಬೋದು. ನಿಮಗೆ ಎಕ್ಸಾಮ್ನಲ್ಲಿ ಬಹಳ ಸಲ ರಿಪೀಟ್ ಆಗಿದೆ. ಯಾವ ರೀತಿ ಅಂದರೆ ಹೊಂದಿಸಿ ಬರೇರಿಯಲ್ಲಿ ಒಂದು ಕಡೆ ಈ ಒಂದು ಮಹಾಜನಪದಗಳನ್ನು, ಇನ್ನೊಂದು ಕಡೆ ಅವುಗಳ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದೊಂದು ಸಲ ಈ 4 ಆಪ್ಷನ್ಗಳನ್ನು ಕೊಟ್ಟು ಇದು ಯಾವುದರ ರಾಜಧಾನಿಯಾಗಿದೆ ಅಂತ ಆ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಭಾರತದ ಸಂವಿಧಾನದ ಯಾವ ಲೇಖನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಸಭೆಯನ್ನು ಒದಗಿಸಲಾಗಿದೆ? ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಂಟಿ ಅಧಿವೇಶನ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಆರ್ಟಿಕಲ್ ಇದೆ ಅಂತ ಇಲ್ಲಿ ಪ್ರಶ್ನೆ. ವಿಧಿ 101, ವಿಧಿ 108, 133ನೇ ವಿಧಿ ಮತ್ತು 102ನೇ ವಿಧಿ. ಹಾಗಾದರೆ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂದರೆ ಆಪ್ಷನ್ ಬಿ 108ನೇ ವಿಧಿ ಸರಿಯಾದ ಉತ್ತರ. ಈ 108ನೇ ವಿಧಿ ಪ್ರಕಾರ ಸಂಸತ್ತಿನ 2 ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆ ವಿಷಯದಲ್ಲಿ ಅಂದರೆ ಈ ಮಸೂದೆ ಆಗಿರ್ಬೋದು ಅಥವಾ ಇನ್ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಾದಗಳು ಉಂಟಾದಾಗ ಅವುಗಳನ್ನು ಬಗೆಹರಿಸಲಿಕ್ಕೋಸ್ಕರ ಆರ್ಟಿಕಲ್ 108ರ ಪ್ರಕಾರ ಪ್ರೆಸಿಡೆಂಟ್ ಇದಾರಲ್ಲ ಅಥವಾ ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಈ ಜಂಟಿ ಅಧಿವೇಶನವನ್ನು ಕರಿಬೋದು. ಇವರು ಕರೆಯುವ ಅಧಿಕಾರವನ್ನು ಹೊಂದಿದ್ದಾರೆ ಹೊರತು ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್ ವಹಿಸ್ತಾರೆ. ಸೊ ಈ ಪ್ರಶ್ನೆಗಳು ಬಹಳ ಸಲ ರಿಪೀಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಅ ಮನಿ ಬಿಲ್ ಪಾಸ್ಡ್ ಬೈ ದಿ ಲೋಕಸಭಾ ಈಸ್ ಡೀಮ್ಡ್ ಟು ಹ್ಯಾವ್ ಬೀನ್ passed by the Rajya Sabha also when no action is taken by the upper house within. So 10 days, 14 days, 20 days ಮತ್ತು 30 days. ಈ ಪ್ರಶ್ನೆಗೆ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ನೋಡಿ. ಈ ಪ್ರಶ್ನೆ ಏನಂತ ಕೇಳಿದರೆ, ಈ ಒಂದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದ ನಂತರ ರಾಜ್ಯಸಭೆ ಯಾವುದೇ ಒಂದು ಈ ಮಸೂದೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳದೆ ಎಷ್ಟು ದಿನಗಳವರೆಗೆ ಅದು ತನ್ನ ಹತ್ರ ಇಟ್ಕೋಬಹುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಇದೆಯಲ್ಲ 14 ದಿನಗಳು. ಒಂದು ವೇಳೆ 14 ದಿನ ಆದರೂ ಕೂಡ ರಾಜ್ಯಸಭೆ ಈ ಒಂದು ಮಸೂದೆಯನ್ನು ಕೊಡದೆ ಹೋದರೂ ಕೂಡ ಏನಂತ ಕನ್ಸಿಡರ್ ಮಾಡಲಾಗತ್ತೆ, ಇಲ್ಲಿ 2 ಸದನಗಳಿಂದ ಈ ಮಸೂದೆ ಅಂಗೀಕಾರ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಲಾಗತ್ತೆ. ಸೊ ನಮ್ಮ ಕನ್ನಡ ಭಾಷೆಯಲ್ಲಿದೆ ಅಲ್ಲ, ಹಣಕಾಸಿನ ಮಸೂದೆ ಅಂತ ಹೇಳ್ತಾರೆ. ಅಂದರೆ ಫೈನಾನ್ಸ್ ಬಿಲ್ ಮತ್ತು ಮನಿ ಬಿಲ್ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದರೆ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಗಳಲ್ಲಿ ಎರಡಕ್ಕೂ ಕೂಡ ಹಣಕಾಸಿನ ಮಸೂದೆ ಅಂತ ಒಂದೇ ಪದವನ್ನು ಬಳಸ್ತಾರೆ. ಆದರೆ ಇಲ್ಲಿ ಮನಿ ಬಿಲ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಅಧಿಕಾರವನ್ನು ಹೊಂದಿದೆ. ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಈ ಒಂದು 2 ಸದನಗಳು ಸಮಾನವಾದಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಲೋಕಸಭೆ ಇದೆಯಲ್ಲ, ಈ ಒಂದು ಹಣಕಾಸಿನ ಮಸೂದೆಯನ್ನು ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನು ಪಡೆದುಕೊಂಡ ನಂತರ ಆರ್ಟಿಕಲ್ 110ರ ಅಡಿಯಲ್ಲಿ ಈ ಮನಿ ಬಿಲ್ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ರಾಷ್ಟ್ರಪತಿಗಳು ಈ ಒಂದು ಮಸೂದೆಯನ್ನು ಮರುಪರಿಶೀಲನೆಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ 14 ಡೇಸ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು?
ರಾಜ್ಯ ಸರ್ಕಾರಗಳು ಚುನಾವಣಾ ಸಮಯದಲ್ಲಿ ನೀಡಿದ ಆಶ್ವಾಸನೆಗಳನ್ನು ನಡೆಸುವಲ್ಲಿ ವಿಫಲರಾದಾಗ, ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸದಿದ್ದಾಗ, ರಾಜ್ಯ ಸರ್ಕಾರಗಳು ಕೇಂದ್ರದ ನಿರ್ದೇಶನಗಳನ್ನು ಪಾಲಿಸುವಲ್ಲಿ ವಿಫಲ ಆದಾಗ, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಕೋಪಗಳ ಪರಿಸ್ಥಿತಿಗಳಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡುವಲ್ಲಿ ವಿಫಲ ಆದಾಗ. ಹಾಗಾದರೆ ಯಾವಾಗ ಈ ಒಂದು ಸ್ಟೇಟ್ ಎಮರ್ಜೆನ್ಸಿಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಕರೀತಾರೆ ಅಂದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಯಾರ್ಯಾರು ಕೊಟ್ಟಿದ್ದೀರಾ ಅವರೆಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಲ್ಲಿ ಪ್ರಮುಖವಾಗಿ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳನ್ನು ನಾವು ನೋಡ್ಬೋದು. ಸೊ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ 356, ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360 ಆಗಿದೆ. ಸೊ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಬಾರಿ, ಸ್ಟೇಟ್ ಎಮರ್ಜೆನ್ಸಿಯನ್ನು ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ 100ಕ್ಕಿಂತ ಅಧಿಕ ಬಾರಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಇವತ್ತಿನವರೆಗೂ ಕೂಡ ಅದನ್ನು ಡಿಕ್ಲೇರ್ ಮಾಡಿಲ್ಲ. ಪ್ರಮುಖವಾಗಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಂತಹ ನಿಯಮಗಳನ್ನು ರಾಜ್ಯಗಳು ಪಾಲಿಸದೇ ಇದ್ದಾಗ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬಂದಂತಹ ನಿಯಮಗಳನ್ನು ಪಾಲಿಸಲು ಸಾಧ್ಯ ಆಗದೇ ಇದ್ದಾಗ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗತ್ತೆ. ಸೊ ಅಂದರೆ ಪ್ರೆಸಿಡೆಂಟ್ ರೂಲ್ ಅಂತ ಕೂಡ ಕರೀತಾರೆ ಮತ್ತು ಸಂವಿಧಾನದ ಒಂದು ವಿಫಲತೆ ಅಂತ ಕೂಡ ಕರೀತಾರೆ. ಸೊ ಇವಾಗ ಈ ಒಂದು ಇಂತಹ ಸಂದರ್ಭಗಳಲ್ಲಿ ಸಂಪೂರ್ಣ ಅಧಿಕಾರ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರದ ಹತ್ರ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಬಾರಿ ಸ್ಟೇಟ್ ಎಮರ್ಜೆನ್ಸಿಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 1896ರ ಅಧಿವೇಶನವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ. ಭಾರತದ ರಾಷ್ಟ್ರೀಯ ಹಾಡನ್ನು ಮೊದಲ ಬಾರಿಗೆ ಹಾಡಲಾಯಿತು, ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು, ಭಾರತದ ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಹಾರಿಸಲಾಯಿತು, ಮೇಲಿಟ ಯಾವುದು ಅಲ್ಲ ಅಂತ ಆಪ್ಷನ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ 1896ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂಥ ಈ ಒಂದು ಅಧಿವೇಶನದಲ್ಲಿ ರಾಷ್ಟ್ರೀಯ ಹಾಡು ಯಾವುದು? ವಂದೇ ಮಾತರಮನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂತ ಹೇಳ್ಬೋದು. ಸೊ ವಂದೇ ಮಾತರಂ ಕೃತಿಯನ್ನು ಬರೆದವರು ಅಂದರೆ ಈ ಹಾಡು ಎಲ್ಲಿಂದ ಯಾರು ಬರೆದವರು ಅಂತ ಹೇಳಬೇಕಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಸೊ ಇವರ ಯಾವ ಕಾದಂಬರಿ? ಆನಂದ ಮಠ ಕಾದಂಬರಿಯಿಂದ ಈ ವಂದೇ ಮಾತರಂ ಗೀತೆಯನ್ನು ನಾವು ಏನು ಮಾಡಿದ್ದೀವಿ, ನಮ್ಮ ರಾಷ್ಟ್ರಗೀತೆಯಾಗಿ ಅದನ್ನು ಸ್ವೀಕಾರ ಮಾಡಿದ್ದೀವಿ. 1896ರ ಈ ಒಂದು ಅಧಿವೇಶನದಲ್ಲಿ ಮೊದಲ ಬಾರಿಗೆ ನಮ್ಮ ವಂದೇ ಮಾತರಂ ಗೀತೆಯನ್ನು ಹಾಡಿರೋದ್ರಿಂದ ಸೊ ಇದು ತುಂಬಾ ಪ್ರಮುಖವಾದ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆ ಬಾಂಬೆಯಲ್ಲಿ 1885ರಲ್ಲಿ ಯಾರ ನೇತೃತ್ವದಲ್ಲಿ ನಡೆಯಿತು? ದಾದಾಬಾಯಿ ನವರೋಜಿ, ಸರ್ ಸಿ ಶಂಕರನ್ ನಾಯರ್, ಉಮೇಶ್ ಚಂದ್ರ ಬ್ಯಾನರ್ಜಿ ಮತ್ತು ಬಬ್ರುದ್ದೀನ್ ತ್ಯಾಬ್ಜಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಸೊ WC ಬ್ಯಾನರ್ಜಿ ಅಂತ ಕೂಡ ಕರೀತಾರೆ. ಸೊ ಈ INCಯನ್ನು ಸ್ಥಾಪನೆ ಮಾಡಿದ್ದು ಅಲ್ಲನ್ ಆಕ್ಟವಿನ್ ಹ್ಯೂಮ್ ಅಂತವರು. ಸೊ ಆಮೇಲೆ ಇದರ ಮೊದಲ ಅಧಿವೇಶನ ನಡೆದದ್ದು ಬಾಂಬೆಯಲ್ಲಿ, ಅಧ್ಯಕ್ಷತೆ ವಹಿಸಿದ್ದು WC ಬ್ಯಾನರ್ಜಿ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಥಮ ಮಹಿಳೆ ಅಂದರೆ ಅನ್ನಿ ಬೆಸೆಂಟ್, ಭಾರತದ ಮೊದಲ ಮಹಿಳೆ ಅಂದರೆ ಸರೋಜಿನಿ ನಾಯ್ಡು. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇಂಗ್ಲಿಷ್ ಅಧಿಕಾರಿ ಯಾರು ಅಂತ ಹೇಳಬೇಕಂದ್ರೆ ಜಾರ್ಜ್ ಯೂಲೆ. ಮತ್ತು ಮುಸ್ಲಿಂ ಕ್ಯಾಂಡಿಡೇಟ್ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ದು ಅಂದರೆ ಬಬ್ರುದ್ದೀನ್ ತ್ಯಾಬ್ಜಿ ಆಗಿದ್ದಾರೆ. ಮತ್ತು ಇದರ ಒಂದು ಸೆಷನನ್ನು ಒಂದು ಬಾರಿ ಮಾತ್ರ ಯಾರು ಅಂದರೆ 1924ರಲ್ಲಿ ಬೆಳಗಾಂ ಸೆಷನನ್ನು ಗಾಂಧೀಜಿಯವರು ವಹಿಸ್ಕೊಂಡಿದ್ರು. ಮತ್ತು ಈ ಒಂದು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು 3 ಬಾರಿ ಇದರ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 1929ರ ಐತಿಹಾಸಿಕ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಈ ಕೆಳಗಿನವರಲ್ಲಿ ಯಾರು ವಹಿಸಿದ್ರು ಅಂತ. ಪಂಡಿತ್ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಲಾಲಾ ಲಜಪತ್ ರಾಯ್ ಮತ್ತು ಪಂಡಿತ್ ಮೋತಿಲಾಲ್ ನೆಹರು. ಇಲ್ಲಿ ಸರಿಯಾದ ಉತ್ತರ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು.
ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ ವಹಿಸಿದಂತಹ ಲಾಹೋರ್ ಅಧಿವೇಶನ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಲಾಗಿತ್ತು ಈ ಒಂದು ಅಧಿವೇಶನದಲ್ಲಿ. ಅದೇ ರೀತಿಯಾಗಿ ನಮ್ಮ ಒಂದು ಬಾವುಟವನ್ನು ಕೂಡ ಏನು ಮಾಡಲಾಯಿತು, ಹಾರಿಸಲಾಯಿತು ಪೂರ್ಣ ಸ್ವರಾಜ್ಯದ ಒಂದು ಘೋಷಣೆಯೊಂದಿಗೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಪಂಡಿತ್ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಕೇಸರಿ ಪತ್ರಿಕೆ ಇವರಿಂದ ಪ್ರಕಟವಾಯಿತು. ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಲಾಲಾ ಲಜಪತ್ ರಾಯ್. ಹಾಗಾದರೆ ಯಾರಿಂದ ಈ ಒಂದು ಪತ್ರಿಕೆ ಪ್ರಕಟ ಆಯಿತು ಅಂತ ಹೇಳಬೇಕಂದ್ರೆ, ಸೊ ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ಬೋದು. ಸೊ ಬಾಲ್ ಗಂಗಾಧರ್ ತಿಲಕ್ ಅವರು ತುಂಬಾ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖವಾದಂಥ ಸ್ವತಂತ್ರ ಹೋರಾಟಗಾರರು. ಇವರು 2 ಪ್ರಮುಖವಾದ ಪತ್ರಿಕೆಗಳನ್ನು ಇಂಟ್ರಡ್ಯೂಸ್ ಮಾಡಿದರು, ಮರಾಠ ಮತ್ತು ಕೇಸರಿ. ಕೇಸರಿ ಮರಾಠಿ ಭಾಷೆಯಲ್ಲಿ ಇದ್ದರೆ, ಮರಾಠ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ಏನು ಮಾಡ್ತಾಯಿದ್ರು, ಪಡಿಯು ಈ ಕೆಳಗಿನ ಯಾವ ಒಂದು ಪದಗಳ ಸಮೂಹವನ್ನು ಸೇರಿಸಲಾಯಿತು? ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಏಕತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ, ಸೊ ಆಪ್ಷನ್ ಬಿ ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಒಂದೊಂದು ಸಲ ಸಮಗ್ರತೆ, ಐಕ್ಯತೆ ಅಂತ ಕೂಡ ಬಳಸಲಾಗತ್ತೆ. ಐಕ್ಯತೆ ಮತ್ತು ಸಮಗ್ರತೆ ಎರಡೂ ಒಂದೇ ವರ್ಡ್. ಇದನ್ನು ಯಾವಾಗ ಅಂದರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ನಮ್ಮ ಸಂವಿಧಾನದಲ್ಲಿ ನಮ್ಮ ಪೀಠಿಕೆಗೆ 3 ಪದಗಳನ್ನು ನಾವು ಆ್ಯಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಆವಾಗ ಮಾತ್ರ ಒಂದೇ ಒಂದು ತಿದ್ದುಪಡಿಯನ್ನು ಮಾಡಿದ್ದು. ಆವಾಗಿನಿಂದ ಇವಾಗಿನವರೆಗೆ ಬೇರೆ ಯಾವುದೇ ಒಂದು ತಿದ್ದುಪಡಿಯನ್ನು ಪೀಠಿಕೆಗೆ ಮಾಡಲಾಗಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯ ಅಡಿಯಲ್ಲಿ ತರಲಾಯಿತು. ಅಂದರೆ ಮೊದಲು ಸ್ಟೇಟ್ ಲಿಸ್ಟ್ನಲ್ಲಿ ಇದ್ದಂತಹ ಎಜುಕೇಷನನ್ನು ಯಾವಾಗ ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ. 42ನೇ ಸಂವಿಧಾನ ತಿದ್ದುಪಡಿ, 73ನೇ ಸಂವಿಧಾನ ತಿದ್ದುಪಡಿ, 86ನೇ ಸಂವಿಧಾನ ತಿದ್ದುಪಡಿ, 30ನೇ ಸಂವಿಧಾನ ತಿದ್ದುಪಡಿ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 42ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976. ಸೊ ಶಿಕ್ಷಣದೊಂದಿಗೆ ಟೋಟಲ್ ಆಗಿ 5 ವಿಷಯಗಳನ್ನು ಸ್ಟೇಟ್ ಲಿಸ್ಟ್ನಿಂದ ಕನ್ಕರೆಂಟ್ ಲಿಸ್ಟ್ಗೆ ಏನು ಮಾಡಲಾಯಿತು, ವರ್ಗಾವಣೆ ಮಾಡಲಾಯಿತು. ಸೊ ಪ್ರಮುಖವಾಗಿ ಶಿಕ್ಷಣ, ಫಾರೆಸ್ಟ್, ಈ ವೇಟ್ ಆ್ಯಂಡ್ ಮೆಜರ್ಸ್ ಆಗಿರ್ಬೋದು, ವಿವಾಹ ವಿಚ್ಛೇದನ, ಈ ರೀತಿಯಾಗಿ 5 ಪ್ರಮುಖವಾದಂಥ ವಿಷಯಗಳನ್ನು ಸ್ಟೇಟ್ ಲಿಸ್ಟ್ನಿಂದ ಅಂದರೆ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಯಿತು ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಬಗ್ಗೆ ಯಾವ ಶಿಲಾಶಾಸನ ಮಾಹಿತಿಯನ್ನು ನೀಡುತ್ತೆ? ಬಬ್ರು ಶಿಲಾಶಾಸನ, ಕಳಿಂಗ ಶಿಲಾಶಾಸನ, ತಾರೈ ಶಿಲಾಶಾಸನ ಮತ್ತು ಬರಾಬರ್ ಗುಹೆ ಬಂಡೆಯ ಶಾಸನ. ಹಾಗಾದರೆ ಯಾವುದರಲ್ಲಿ ಅಶೋಕನ ಯಾವ ಒಂದು ಶಾಸನದಲ್ಲಿ ಕಳಿಂಗ ಯುದ್ಧದ ಕುರಿತಾಗಿ ನಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಅಂತ ಹೇಳಬೇಕಂದ್ರೆ, ಅಂದರೆ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಕುರಿತಾಗಿ ಮಾಹಿತಿ ದೊರೆಯುತ್ತೆ ಅಂದರೆ ಬಬ್ರು ಶಿಲಾಶಾಸನ. ಸೊ ಈತನಿಗೆ ಸಂಬಂಧಪಟ್ಟಂತೆ ಹಲವಾರು ಶಾಸನಗಳಿದೆ. ನಾನು ಯಾವಾಗಾದರೂ ನಿಮಗೆ ಅಶೋಕನ ಎಲ್ಲ ಶಾಸನಗಳ ಕುರಿತಾಗಿ ಯಾವ ಸ್ಥಳದಲ್ಲಿ ಇದೆ, ಯಾವ ಭಾಷೆಯಲ್ಲಿದೆ, ಯಾವಾಗ ರಚನೆ ಮಾಡಲಾಯಿತು, ಅದರಲ್ಲಿ ಇರುವಂಥ ಅಂಶಗಳನ್ನು ನಾನು ಡೀಟೇಲ್ ಆಗಿ ಚರ್ಚೆ ಮಾಡಿ ನಿಮಗೆ ಒಂದು ಸಲ ಕ್ಲಾಸ್ ತಗೋತೀನಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಬ್ರು ಶಿಲಾಶಾಸನ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸೈಟ್ಗಳಲ್ಲಿ ಎಲ್ಲ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನವಶಿಲಾಯುಗದ ತಾಣಗಳು ಅನುಕ್ರಮವಾಗಿ ಕಂಡುಬಂದಿದೆ? ಸರಾಯ್ ನಹರ್ ರೈ, ಕರ್ನೂಲ್ ಕಣಿವೆ, ಬೇಲನ್ ವ್ಯಾಲಿ ಮತ್ತು ಅಹರ್ ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಬೇಲನ್ ವ್ಯಾಲಿ ಸರಿಯಾದ ಉತ್ತರ. ಈ ಬಿಂಬೆಟ್ಕ ಆಗಿರ್ಬೋದು, ಅದೇ ರೀತಿಯಾಗಿ ಬೇಲನ್ ವ್ಯಾಲಿ. ಸೊ ನಮ್ಮ ಒಂದು ನವಶಿಲಾಯುಗ ಅಂದರೆ ಪೂರ್ವದ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನವಶಿಲಾಯುಗ 3 ಶಿಲಾಯುಗದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡುವಂಥದ್ದು ಯಾವುದು ಅಂದರೆ ಅದು ಬೇಲನ್ ವ್ಯಾಲಿ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಸೊ ಧರ್ಮಶಾಸ್ತ್ರಗಳ ಪ್ರಕಾರ ಅನುಲೋಮ ವಿವಾಹ ಅಂದರೆ ಏನು? ಉನ್ನತ ಜಾತಿ ಪುರುಷ ಮತ್ತು ಕೆಳಜಾತಿಯ ಮಹಿಳೆ ನಡುವೆ ವಿವಾಹ, ಕೆಳಜಾತಿಯ ಪುರುಷ ಮತ್ತು ಉನ್ನತ ಜಾತಿಯ ಮಹಿಳೆ ನಡುವೆ ಮದುವೆ,
ಒಂದೇ ಜಾತಿಯ ಪುರುಷ ಮತ್ತು ಮಹಿಳೆಯ ನಡುವೆ ಮದುವೆ, ಒಂದೇ ಗೋತ್ರದ ಪುರುಷ ಮತ್ತು ಮಹಿಳೆಯ ನಡುವಿನ ಮದುವೆ. ಹಾಗಾದರೆ ಅನುಲೋಮ ವಿವಾಹ ಅಂದರೆ ಏನು? ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಅಂದರೆ ಮೇಲ್ವರ್ಗ ಅಥವಾ ಮೇಲಿನ ಜಾತಿಯ ಪುರುಷ ಕೆಳ ಜಾತಿಯ ಒಂದು ಮಹಿಳೆ ಜೊತೆ ಆಗುವಂಥ ಒಂದು ವಿವಾಹವನ್ನು ಅನುಲೋಮ ವಿವಾಹ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೇವಾಲಯಗಳು ಯಾವುದು ಅಂತ. ಮುಕುಂದಧರ ದೇವಾಲಯ ಕೋಟಾ, ದಶಾವತಾರ ದೇವಸ್ಥಾನ ಝಾನ್ಸಿ, ವಿಷ್ಣು ದೇವಸ್ಥಾನ ಟಿಗಾವ ಮತ್ತು ಮೇಲಿನ ಎಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಈ 3 ದೇವಸ್ಥಾನಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲ ಸರಿಯಾದ ಉತ್ತರ. ಓಕೆ, ಸೊ ಭಾರತೀಯ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಗಾಗಿ ನಡೆಸುವುದು ಅಂತ ಇಲ್ಲಿ ಪ್ರಶ್ನೆ. ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ, ಪಾರ್ಲಿಮೆಂಟಿನ 2 ಸದನಗಳಿಗೆ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಅಂತ ಪ್ರಶ್ನೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಈ ಒಂದು ಚುನಾವಣಾ ಆಯೋಗ ಸ್ಥಳೀಯ ಸರ್ಕಾರಗಳಿಗೆ ಹೊರತುಪಡಿಸಿ ಉಳಿದ ಎಲ್ಲವುಗಳಿಗೆ ಇದೇನು ಮಾಡುತ್ತೆ, ಚುನಾವಣೆಗಳನ್ನು ನಡೆಸುತ್ತೆ. ಸೊ ಸ್ಥಳೀಯ ಸರ್ಕಾರಗಳಿಗೆ ರಾಜ್ಯ ಚುನಾವಣಾ ಆಯೋಗ ಈ ಚುನಾವಣೆ ನಡೆಸುವಂಥ ಅಧಿಕಾರವನ್ನು ಪಡ್ಕೊಂಡಿದೆ. ಸೊ ಇದು ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ, ಆಪ್ಷನ್ ಸಿ ಕೊಟ್ಟಿರೋರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ, ಭಾರತದ ಅಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸ್ತಾರೆ? ಸೊ ಸಂಸತ್ತಿನ ಸದಸ್ಯರು, ವಿಧಾನ ಪರಿಷತ್ತು ಮತ್ತು ವಿಧಾನಸಭಾ ಸದಸ್ಯರು, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ಅಂತ ಇದೆ. ಸೊ ಹಾಗಾದರೆ ಯಾರು ಈ ಒಂದು ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಬೇಕಂದ್ರೆ ಸೊ ಇಲ್ಲಿ ಸರಿಯಾದ ಉತ್ತರ, ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ 4 ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ ನೋಡೋಣ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತಹ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತೆ ಅಂತ. ಸೊ 250ನೇ ಅನುಚ್ಛೇದ, 368ನೇ ಅನುಚ್ಛೇದ, 352ನೇ ಅನುಚ್ಛೇದ ಮತ್ತು 74ನೇ ಅನುಚ್ಛೇದ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ.
ಸೊ ನಮ್ಮ ಭಾರತದ ಸಂವಿಧಾನದ ಭಾಗ 20ರಲ್ಲಿ ಆರ್ಟಿಕಲ್ 368 ಪ್ರಮುಖವಾಗಿ ನಮಗೆ ಯಾವುದರ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ? ಸಂವಿಧಾನ ತಿದ್ದುಪಡಿ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಸೊ ಸಂಸತ್ತು ಇದೆಯಲ್ಲ, ಭಾರತದ ಸಂವಿಧಾನದ ಯಾವುದೇ ಒಂದು ಭಾಗವನ್ನು ತಿದ್ದುಪಡಿ ಮಾಡಬಹುದೇ ಹೊರತು, ಆದರೆ ಆರ್ಟಿಕಲ್ 368 ಅಡಿಯಲ್ಲಿ ಬರುವಂತಹ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸಂರಚನೆಗೆ ಯಾವುದೇ ಒಂದು ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಏನು ಮಾಡಬೇಕು? ಸೊ ಅದು ಬೇಕಾದರೆ ತಿದ್ದುಪಡಿಯನ್ನು ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಭಾರತದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದವರು ಯಾರು? ಸೊ ಆದಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯ ಮತ್ತು ಮಾಧವಾಚಾರ್ಯ ಅಂತ ಇದೆ. ಸೊ 4 ದಿಕ್ಕುಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅನ್ನುವಂಥ ಹೆಸರಿನಿಂದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದರೆ ಆದಿ ಶಂಕರಾಚಾರ್ಯರಿಗೆ ಸಲ್ಲತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಮೊದಲ ಬೌದ್ಧ ಪರಿಷತ್ತು ರಾಜಗೃಹದಲ್ಲಿ ನಡೆಯಿತು. ಸೊ ಯಾವಾಗ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ. ಬುದ್ಧನ ಮರಣದ ಸ್ವಲ್ಪ ಸಮಯದ ನಂತರ, ಬುದ್ಧನ ಸಾವಿಗೆ ಸ್ವಲ್ಪ ಮೊದಲು, ಬುದ್ಧನ ಮರಣದ 1 ಶತಮಾನದ ನಂತರ, ಬುದ್ಧನ ಮರಣದ 1 ಶತಮಾನದ ನಂತರ. ಆಪ್ಷನ್ ಸಿ ಮತ್ತು ಡಿ ಸರಿಯಾಗಿದೆ, ಅಂದರೆ ಒಂದೇ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಈ ಮೊದಲನೆಯ ಬೌದ್ಧ ಪರಿಷತ್ತು ನಡೆದದ್ದು ಬುದ್ಧನ ಮರಣದ ಸ್ವಲ್ಪ ಸಮಯದ ನಂತರ. ಯಾಕಂತ ಹೇಳಬೇಕಂದ್ರೆ ಈ ಬುದ್ಧನ ಮರಣದ ನಂತರ ಬುದ್ಧನ ಅನುಯಾಯಿಗಳಲ್ಲಿ ವಿವಾದ, ಭಿನ್ನಾಭಿಪ್ರಾಯ ಉಂಟಾಗಿರೋ ಸಂದರ್ಭಕ್ಕೋಸ್ಕರ ಈ ಒಂದು ಬೌದ್ಧ ಸಮ್ಮೇಳನಗಳನ್ನು ಸ್ಟಾರ್ಟ್ ಮಾಡಲಾಯಿತು ಅಂತ ಹೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಪ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಆಗಿತ್ತು? ಸೊ ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಾರಂಭವನ್ನು ತಡೆಯಲು, ಬ್ರಿಟಿಷ್ ಯುದ್ಧ ಪ್ರಯತ್ನಗಳನ್ನು ಬೆಂಬಲಿಸಲು, ಭಾರತೀಯ ನಾಯಕರನ್ನು ಮನವೊಲಿಸುವುದು, ಕಾಂಗ್ರೆಸ್ ಸಚಿವಾಲಯಗಳು ತಮ್ಮ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳುವಂತೆ ಮನವೊಲಿಸುವುದು, ಸಂವಿಧಾನ ರಚಿಸುವ ಸಂಸ್ಥೆಯನ್ನು ಸ್ಥಾಪಿಸುವುದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಂತ ಹೇಳಬೇಕಂದ್ರೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಆ ಒಂದು ಟೈಮ್ನಲ್ಲಿ ಜಾಗತಿಕ ಮಹಾಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅದು ತುಂಬಾ ಹೆದರ್ಕೊಂಡಿತ್ತು. ಆಗ ಈ ಒಂದು ಭಾರತೀಯರ ಮನವೊಲಿಸುವ ಮೂಲಕ ಈ ಜಾಗತಿಕ ಯುದ್ಧದಲ್ಲಿ ಅವರನ್ನು ಇನ್ವಾಲ್ವ್ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕ್ರಿಪ್ಸ್ ಆಯೋಗವನ್ನು 1942ರಲ್ಲಿ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಕಳಿಸಲಾಗಿತ್ತು. ಆದರೆ ಇದನ್ನು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಇದನ್ನು ರಿಜೆಕ್ಟ್ ಮಾಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿಯವರು ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕೂಡ ಕರೆದ್ರು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ಅವರ ಅವಧಿ ಮುಗಿಯುವ ಮೊದಲು ತಮ್ಮ ಕಚೇರಿಯನ್ನು ಖಾಲಿ ಮಾಡಲು ಬಯಸಿದರೆ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕಳಿಸ್ತಾರೆ? ಸೊ ಅಂದರೆ ಲೋಕಸಭೆಯಲ್ಲಿ ಈ ಒಂದು ಯಾರು ಬಹುಮತ ಪಡೆದ ಪಕ್ಷ ಒಂದು ಇರುತ್ತೆ. ಸೊ ಅಲ್ಲಿ ತಮ್ಮ ಸದಸ್ಯರಲ್ಲಿಯೇ ಒಬ್ಬರನ್ನು ಏನು ಮಾಡಲಾಗತ್ತೆ? ಲೋಕಸಭೆಯ ಸ್ಪೀಕರನ್ನಾಗಿ ಆಯ್ಕೆ ಮಾಡಲಾಗತ್ತೆ. ಸೊ ಲೋಕಸಭೆಯ ಸ್ಪೀಕರ್ ಯಾವುದೇ ಪಕ್ಷದ ವ್ಯಕ್ತಿಯಾಗಿದ್ದರೂ ಕೂಡ ಈ ಲೋಕಸಭೆಯ ಸ್ಪೀಕರ್ ಆದ ಮೇಲೆ ಆತ ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಆತ ಯಾರಿಗೆ ತನ್ನ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ಬೋದು ಅಂದರೆ ಲೋಕಸಭೆಯ ಉಪ ಸ್ಪೀಕರ್ಗೆ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ವಿಚ್ ಕೇಸ್ ಡಿಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಟರ್ಮೈನ್ ದಟ್ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಮೇಕ್ ಅಮೆಂಡ್ಮೆಂಟ್ ಇನ್ ದ ಫಂಡಮೆಂಟಲ್ ರೈಟ್ಸ್ ಬಟ್ ಇಟ್ ಕೆನಾಟ್ ಮೇಕ್ ಎನಿ ಚೇಂಜಸ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಬೇಕಂದ್ರೆ ಯಾವ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡುವ ಮೂಲಕ ಸಂಸತ್ತು ಸಂವಿಧಾನದ ಯಾವುದೇ ಒಂದು ಭಾಗವನ್ನು ತಿದ್ದುಪಡಿ ಮಾಡ್ಬೋದು, ಆದರೆ ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ಒಂದು ಧಕ್ಕೆ ತರಬಾರ್ದು ಅಂತ ಈ ತೀರ್ಪನ್ನು ನೀಡಿದಂಥ ಕೇಸ್ ಯಾವುದು ಅಂತ ಕೇಳಿದ್ದಾರೆ. ಗೋಲಕ್ನಾಥ್ ಕೇಸ್, ಕೇಶವಾನಂದ ಭಾರತಿ ಕೇಸ್, ಎ ಮತ್ತು ಬಿ ಮತ್ತು ಎ ಅಥವಾ ಬಿ ಅಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 1973ರ ಕೇಶವಾನಂದ ಭಾರತಿ